ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಗಡಿಯಲ್ಲಿ ಪಾಕಿಸ್ತಾನ ದೊಡ್ಡ ಮಟ್ಟದಲ್ಲಿ ಯುದ್ಧ ತಯಾರಿ ನಡೆಸ್ತಾ ಇದೆ. ಕಾಶ್ಮೀರ ಆಯಿತು, ಈಗ ಗುಜರಾತ್ನ ಕಡಲ ತೀರದಲ್ಲಿ ಸರ್ ಕ್ರೀಕ್ ಭಾಗದಲ್ಲೂ ಕೂಡ ದಿಢೀರನೆ ಸೇನಾ ಜಮಾವಣೆ ಹೆಚ್ಚು ಮಾಡಿದೆ. ಚೈನಾ ಮತ್ತು ಟರ್ಕಿ ನಿರ್ಮಿತ ಅತ್ಯಾಧುನಿಕ ಡ್ರೋನ್ಗಳು, ಹೋವರ್ ಕ್ರಾಫ್ಟ್ಗಳು ಹಾಗೂ ತನ್ನ ಸ್ಪೆಷಲ್ ಸರ್ವಿಸ್ ಗ್ರೂಪ್ SSG ಕಮಾಂಡೋಗಳನ್ನ ಈ ಭಾಗದಲ್ಲಿ ತಂದು ನಿಲ್ಲಿಸಿಕೊಂಡಿದೆ. ಇದಕ್ಕೆ ಹೊಸ ಪ್ರಾಜೆಕ್ಟ್ ಅನ್ನೇ ಲಾಂಚ್ ಮಾಡಿದ್ದು, ಅದನ್ನ ಅಬಬೀಲ್ ದಿ ಡಿವೈನ್ ಸ್ಟ್ರೈಕ್ ಅಂತ ಕರ್ಕೊಂಡಿದ್ದಾರೆ. ಇಲ್ಲಿ ಅಬಬೀಲ್ ಅಂದ್ರೆ ಇಸ್ಲಾಮಿಕ್ ಇತಿಹಾಸದಲ್ಲಿ ಬರುವ ಒಂದು ಪವಿತ್ರ ಹಕ್ಕಿ. ಇದು ಶತ್ರುಗಳ ಮೇಲೆ ಆಕಾಶದಿಂದ ಕಲ್ಲು ತೂರಿ ನಾಶ ಮಾಡುತ್ತೆ ಅನ್ನೋದು ನಂಬಿಕೆ. ಡಿವೈನ್ ಸ್ಟ್ರೈಕ್ ಅಂದ್ರೆ ದೈವಿಕ ಅಥವಾ ಪವಿತ್ರ ದಾಳಿ ಅಂತ ಅರ್ಥ. ಇವರು, ಈ ಪಾಕಿಸ್ತಾನದವರು, ತಮ್ಮ ಚಿಲ್ಲರೆ ಕೆಲಸಕ್ಕೆ ಧಾರ್ಮಿಕ ಹೆಸರುಗಳನ್ನೆಲ್ಲ ಇಟ್ಕೊಂಡು ನಾಟಕ ಮಾಡ್ತಾ ಇದ್ದಾರೆ. ಈ ರಹಸ್ಯ ಪ್ರಾಜೆಕ್ಟ್ ಅಡಿಯಲ್ಲಿ ಪಾಕಿಸ್ತಾನದ ನೌಕಾಪಡೆಯ ಎಲೀಟ್ ಕಮಾಂಡೋಗಳಾದ ಅವ್ರ ಪ್ರಕಾರ ಎಲೀಟ್ ನೇವಲ್ ಸ್ಪೆಷಲ್ ಸರ್ವಿಸ್ ಗ್ರೂಪ್ SSGN ಪಡೆಯನ್ನ ಈ ಸರ್ ಕ್ರೀಕ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ನಿಯೋಜನೆ ಮಾಡಲಾಗಿದೆ. ಸ್ನೇಹಿತರೆ, ನೀವು ಮ್ಯಾಪ್ ನಲ್ಲಿ ನೋಡ್ತಿರ್ಬೋದು, ಇದು ಸರ್ ಕ್ರೀಕ್ ಗುಜರಾತ್ ಮತ್ತು ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದ ನಡುವೆ ಇರೋ ಜಾಗ. ಸುಮಾರು 96 ಕಿಲೋಮೀಟರ್ ಉದ್ದ ಇದೆ. ಕೆಸರು ತುಂಬಿಕೊಂಡಿರೋ ಜೌಗು ಜಾಗ. ಇಲ್ಲಿ ದಿನಕ್ಕೆ 2 ಸಲ ಸಮುದ್ರದ ಉಬ್ಬರವಿಳಿತ ಇರೋದ್ರಿಂದ ನೀರಿದ್ದಾಗಲೂ ಟ್ರಾವೆಲ್ ಮಾಡೋಕ್ಕಾಗಲ್ಲ. ನೀರು ಖಾಲಿ ಆದರೂ ಕೆಸರಲ್ಲಿ ಹೋಗೋಕ್ಕಾಗಲ್ಲ. ಈ ಪರಿಸ್ಥಿತಿಯನ್ನೇ ಅಡ್ವಾಂಟೇಜ್ ಮಾಡ್ಕೊಳ್ಳೋಕೆ ಪಾಕಿಸ್ತಾನ ಚೈನಾ ಮೇಡ್ ಹೋವರ್ ಕ್ರಾಫ್ಟ್ಗಳನ್ನು ನಿಯೋಜನೆ ಮಾಡಿದೆ. ಈ ಹೋವರ್ ಕ್ರಾಫ್ಟ್ಗಳು ನೀರಿನ ಜೊತೆಗೆ ಕೆಸರಿನ ಮೇಲೂ ಕೂಡ ಸ್ಪೀಡಾಗಿ ಚಲಿಸ್ತಾ ಹೋಗೋ ಶಕ್ತಿಯನ್ನು ಹೊಂದಿವೆ. ಅಷ್ಟೇ ಅಲ್ಲ, ಆಕಾಶದಿಂದ ಭಾರತದ ಗಡಿ ಒಳಗಡೆ ಕಣ್ಗಾವಲು ಮಾಡೋಕೆ ಅಥವಾ ಯುದ್ಧದ ಟೈಮ್ ಬಂದರೆ ದಾಳಿ ಮಾಡೋಕೆ ಅಂತ ಟರ್ಕಿ ಮತ್ತು ಚೈನಾ ಡ್ರೋನ್ಗಳನ್ನು ಪಾಕ್ ನಿಯೋಜನೆ ಮಾಡಿದೆ. ಇದರೊಂದಿಗೆ ಪಾಕಿಸ್ತಾನದ ಹೊಸ ಮಿಸೈಲ್ ಫೋರ್ಸನ್ನು ಕೂಡ ಈ ಭಾಗದಲ್ಲಿ ಡಿಪ್ಲಾಯ್ ಮಾಡಲಾಗಿದೆ. ಇವೆಲ್ಲ ಒಂದಕ್ಕೊಂದು ಸಮನ್ವಯ ಹೊಂದಿದ್ದು ಹೊಸ ಏರ್ ಡಿಫೆನ್ಸ್ ಕೂಡ ಈ ಭಾಗದಲ್ಲಿ ನಿಯೋಜನೆ ಆಗಿದೆ. ಅದರಲ್ಲೂ ಬಂದಾಧೋರಾ ಮತ್ತು ಹರಾಮಿ ಧೋರೋ ಪ್ರದೇಶಗಳ ಪಕ್ಕದಲ್ಲಿ ಹೆಚ್ಚು ಸೇನಾ ಚಟುವಟಿಕೆ ನಡೀತಾ ಇದೆ. ಇದನ್ನು ಖುದ್ದು ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರಾ ಮಾನಿಟರ್ ಮಾಡ್ತಾ ಇದ್ದಾನಂತೆ. 1965 ಯುದ್ಧದ ಟೈಮ್ನಲ್ಲೂ ಪಾಕಿಸ್ತಾನ ಈ ಭಾಗದಲ್ಲಿ ಆಪರೇಷನ್ ಡೆಸರ್ಟ್ ಹಾಕ್ ಮೂಲಕ ದಾಳಿ ಮಾಡಿ ನಮ್ಮ ಸೇನೆಯಿಂದ ಏಡ್ ತಿಂದು ಓಡ್ ಹೋಗಿತ್ತು. ಅದಾದಮೇಲೆ ತಿರುಗೂ ಕೂಡ ನೋಡಿರಲಿಲ್ಲ. ಆದ್ರೀಗ ಕಾಶ್ಮೀರ ಮತ್ತು LOC ಗಡಿಯಲ್ಲಿ ವಿಪರೀತ ಕಣ್ಗಾವಲಿರೋದ್ರಿಂದ ಅಲ್ಲಿ ಭಾರತವನ್ನು ಎದುರು ಹಾಕೊಳ್ಳೋಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ಹೀಗಾಗಿ ಸರ್ ಕ್ರೀಕ್ ಮತ್ತು ರನ್ ಆಫ್ ಕಚ್ ಭಾಗದಲ್ಲಿ ಹೊಸ ಕಿರಿಕಿರಿಯನ್ನು ಶುರು ಮಾಡೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅಲ್ಲಿಂದ ಉಗ್ರಗಾಮಿಗಳನ್ನು, ನಶಾ ಸಾಮಗ್ರಿಯನ್ನು, ಶಸ್ತ್ರಾಸ್ತ್ರಗಳನ್ನು ಭಾರತಕ್ಕೆ ನುಗ್ಗಿಸೋಕೆ ಪಾಕ್ ಪಿತೂರಿ ನಡೆಸ್ತಾ ಇದೆ. ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ಭಾರತ ಹಾಗೂ ಪಾಕಿಸ್ತಾನ ನಡುವೆ ಮತ್ತೊಂದು ಸುತ್ತಿನ ಯುದ್ಧ ನಡೆದರೆ ಆಗ ಭಾರತದ ವಿರುದ್ಧ ಇಲ್ಲಿಂದಲೂ ಅಟ್ಯಾಕ್ ಮಾಡೋಕೆ ಪಾಕ್ ಪ್ಲಾನ್ ಹಾಕಿದೆ ಅಂತ ಗುಪ್ತಚರ ರಿಪೋರ್ಟ್ಸ್ ಹೇಳ್ತಿವೆ. ಆದರೆ ಇಲ್ಲಿ ಪಾಕಿಸ್ತಾನ ಏನೇ ತಂದು ನಿಲ್ಲಿಸಿದ್ರೂ ಭಾರತಕ್ಕೆ ತೀರಾ ಡ್ಯಾಮೇಜ್ ಮಾಡೋಕೆ ಆಗಲ್ಲ. ಯಾಕಂದರೆ ಇಲ್ಲಿ BSFನ ಕ್ರೊಕೊಡೈಲ್ ಕಮಾಂಡೋಗಳಿದ್ದಾರೆ. ನೀರು ಕೆಸರು ಎಲ್ಲಿ ಬಂದ್ರೂ ತುಳಿಯುವ ತಾಕತ್ತನ್ನು ಹೊಂದಿದ್ದಾರೆ. ಪಾಕಿಸ್ತಾನದ ಮೂವ್ಮೆಂಟನ್ನು ಟ್ರ್ಯಾಕ್ ಮಾಡೋಕೆ ನಾವು ಕೂಡ ನಮ್ಮದೇ ಆದ ಫಾಸ್ಟ್ ಇಂಟರ್ಸೆಪ್ಟರ್ ಬೋಟ್ಗಳು ಮತ್ತು ಹೈಟೆಕ್ ಡ್ರೋನ್ಗಳನ್ನು ಇಟ್ಕೊಂಡಿದ್ದೀವಿ. ಇತ್ತೀಚೆಗಷ್ಟೇ ನಮ್ಮ ರಕ್ಷಣಾ ಸಚಿವರು ಕೂಡ ಇಲ್ಲಿಗೆ ಭೇಟಿ ಕೊಟ್ಟು ಟೈಡಲ್ ಇಂಡಿಪೆಂಡೆಂಟ್ ಬರ್ತಿಂಗ್ ಫೆಸಿಲಿಟಿಯನ್ನು TIBF ಅನ್ನು ಓಪನ್ ಮಾಡಿದರು. ಅಂದರೆ ಉಬ್ಬರ ವಿಳಿತಗಳ ಸಮಸ್ಯೆ ಇಲ್ಲದೆ ಗಸ್ತು ದೋಣಿಗಳು 24 ಅವರ್ಸ್ ಕೂಡ ಕಾರ್ಯಾಚರಣೆ ಮಾಡೋ ರೀತಿ ಹೆಲ್ಪ್ ಆಗೋಕ್ಕೆ ಇವುಗಳನ್ನು ಮಾಡಿದ್ದಾರೆ. ಜೊತೆಗೆ ಈ ಭಾಗದಲ್ಲಿ ಏರ್ ಸ್ಟ್ರೈಕ್ ಮಾಡೋಕೆ, ಮಿಸೈಲ್ ಸ್ಟ್ರೈಕ್ ಮಾಡೋಕೆ ಬೇಕಾದ ಎಲ್ಲ ವ್ಯವಸ್ಥೆಯೂ ಭಾರತದ ಬಳಿನೂ ಇದೆ. ಹೀಗಾಗಿ ಪಾಕಿಸ್ತಾನದ ದಾಳಿಗಳಿಗೆ ಭಾರತ ಆತಂಕ ಪಡೋ ಅವಶ್ಯಕತೆ ಇಲ್ಲ, ಅಲರ್ಟ್ ಇರಬೇಕು ಅಷ್ಟೇ. ಯಾಕಂದ್ರೆ ಮುಖ್ಯವಾಗಿ ಪಾಕಿಸ್ತಾನದಲ್ಲಿ ಅಸ್ಥಿರತೆ ಇದೆ. POK ಪ್ರತಿಭಟನೆ, ಬಲೂಚಿಗಳ ಹೋರಾಟ, ಮುನೀರನ ರಾಜಕೀಯ ಆಸೆ. ಆತ ಪಾಕಿಸ್ತಾನದ ಡಿಕ್ಟೇಟರ್ ಆಗಕ್ಕೆ ಎಲ್ಲ ತಯಾರಿಗಳನ್ನ ಮಾಡ್ಕೊಂಡಿದ್ದಾನೆ. ಪೊಲಿಟಿಕಲ್ ಪ್ರೊಪಗಂಡ ಕೂಡ ಶುರುವಾಗಿದೆ. 20 ವರ್ಷಗಳಿಂದ ಪಾಕಿಸ್ತಾನದಲ್ಲಿ ರಾಜಕಾರಣಿಗಳು ಕರಪ್ಷನ್ ಮಾಡಿದ್ದಾರೆ ಅಂತೇಳಿ ಎಲ್ಲ ಪಾರ್ಟಿಯವ್ರನ್ನ ಮುನೀರನ ಬೆಂಬಲಿಗರು ಹೇಳ್ತಾ ಇದ್ದಾರೆ, ಟೀಕಿಸ್ತಿದ್ದಾರೆ. ಮುನೀರಂಗೆ ಅಫಿಷಿಯಲ್ ಡಿಕ್ಟೇಟರ್ ಮಾಡೋಕ್ಕೆ ಪ್ರಯತ್ನ ಇವೆಲ್ಲವೂ ಕೂಡ. ಸೊ ಭಾರತದ ವಿರುದ್ಧ ಮತ್ತೆ ಆತ ಏನಾದರೂ ಕಿರಿಕಿರಿ ಶುರು ಮಾಡಿ ಅದನ್ನು ಆತನ ಪೊಲಿಟಿಕಲ್ ಅಡ್ವಾಂಟೇಜ್ಗೆ ಯೂಸ್ ಮಾಡೋ ಚಾನ್ಸಸ್ ಇರುತ್ತೆ. ಹೀಗಾಗಿ ಭಾರತ ಸೂಕ್ಷ್ಮವಾಗಿ ಇದನ್ನೆಲ್ಲ ಮಾನಿಟರ್ ಮಾಡ್ತಾ ಇದೆ. ಏನೋ ಮಿಡಲ್ ಈಸ್ಟ್ ಕಡೆಗೆ ಬಂದರೆ ಕೆಂಪು ಸಮುದ್ರದಲ್ಲಿ ಹಲವು ಹಡಗುಗಳ ಮೇಲೆ ದಾಳಿಯಾಗಿರೋ ರಿಪೋರ್ಟ್ಸ್ ಬರ್ತಿವೆ. ಅದರಲ್ಲಿ ಮೊದಲನೇದಾಗಿ ಸೌದಿ ಅರೇಬಿಯಾದ ತೈಲ ಹಡಗಿನ ಮೇಲೆ ಮತ್ತೆ ಮಿಸೈಲ್ ಅಟ್ಯಾಕ್ ಆಗಿದೆ. ಯೆಮೆನ್ನ ಹುತಿಗಳು ಈ ದಾಳಿಯನ್ನು ನಾವೇ ಮಾಡಿದ್ದೀವಿ ಅಂತ ಕನ್ಫರ್ಮ್ ಮಾಡಿದ್ದಾರೆ. ಸೌದಿಯ ಯಾಂಬು ಬಂದರು ನಗರದ ಕರಾವಳಿಯಲ್ಲಿ ಈ ದಾಳಿ ಮಾಡಲಾಗಿದೆ. ಇತ್ತ ಎಡನ್ ಕೊಲ್ಲಿಯಲ್ಲೂ ಮತ್ತೊಂದು ಸೌದಿ ತೈಲ ಹಡಗಿನ ಮೇಲೆ ದಾಳಿಯಾಗಿದೆ. ಆದರೆ ಈ ದಾಳಿ ಬಗ್ಗೆ ಹಾಗೆ ಇಲ್ಲಿ ಎಷ್ಟು ಡ್ಯಾಮೇಜ್ ಆಗಿದೆ ಅನ್ನೋ ಬಗ್ಗೆ ಇನ್ನಷ್ಟೇ ಸ್ಪಷ್ಟತೆ ಸಿಗಬೇಕು. ಇನ್ನೊಂದು ಕಡೆ ಇದೇ ಕೆಂಪು ಸಮುದ್ರದಲ್ಲಿ ಭಾರೀ ಸ್ಫೋಟದ ಶಬ್ದ ಕೇಳಿಸಿದೆ. ಎಡನ್ನಿಂದ ಸುಮಾರು 95 ನಾಟಿಕಲ್ ಮೈಲು ದೂರದಲ್ಲಿ ಈ ಘಟನೆಯಾಗಿದೆ. ಈ ಘಟನೆಯನ್ನ ಯುನೈಟೆಡ್ ಕಿಂಗ್ಡಮ್ ಮ್ಯಾರಿಟೈಮ್ ಟ್ರೇಡ್ ಆಪರೇಷನ್ಸ್ ಕನ್ಫರ್ಮ್ ಮಾಡಿದೆ.
ಆದರೆ ಈ ಹಡಗು ಸೌದಿ ಅರೇಬಿಯಾದ ಅಥವಾ ಬೇರೆ ರಾಷ್ಟ್ರದ ಅನ್ನೋ ಬಗ್ಗೆ ಇನ್ನಷ್ಟೇ ಸ್ಪಷ್ಟ ಮಾಹಿತಿ ಸಿಗಬೇಕು. ಅತ್ತ ಹೊರ್ಮುಸ್ ಜಲಸಂಧಿ ಸಮೀಪ ಕೂಡ ಭಾರೀ ಸ್ಫೋಟದ ಶಬ್ದ ಕೇಳಿಸಿದೆ. ಒಮಾನ್ನ ಕುಮ್ಜಾರ್ನಿಂದ 9 ನಾಟಿಕಲ್ ಮೈಲು ದೂರದಲ್ಲಿ ಈ ಘಟನೆಯಾಗಿದೆ. ಅದೃಷ್ಟವಶಾತ್ ಹಡಗಿನಲ್ಲಿದ್ದ ಎಲ್ಲ ಸಿಬ್ಬಂದಿ ಹಾಗೂ ಹಡಗು ಸಂಪೂರ್ಣ ಸೇಫ್ ಆಗಿವೆ. ಯಾವುದೇ ಹಾನಿಯಾಗಿಲ್ಲ ಅಂತ ಯುನೈಟೆಡ್ ಕಿಂಗ್ಡಮ್ ಮ್ಯಾರಿಟೈಮ್ ಟ್ರೇಡ್ ಆಪರೇಷನ್ ಸ್ಪಷ್ಟಪಡಿಸಿದೆ. ಆದರೆ ಇಲ್ಲೂ ದಾಳಿಯಾದ ಹಡಗು ಯಾವ ರಾಷ್ಟ್ರಕ್ಕೆ ಸೇರಿದ್ದು ಅನ್ನೋ ಬಗ್ಗೆ ಇನ್ನಷ್ಟೇ ಕ್ಲಾರಿಟಿ ಸಿಗಬೇಕು. ಇತ್ತ ಇರಾನ್ನ ಸುಪ್ರೀಂ ಲೀಡರ್ ಬಗ್ಗೆ ಇರಾನ್ ಅಧ್ಯಕ್ಷ ಮಸೌದ್ ಪೆಜೆಶ್ಕಿಯಾನ್ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ. ಮುಜ್ತಬಾ ಖಾಮನೈ ಅವರನ್ನ ಸಂಪರ್ಕ ಮಾಡೋದು ತುಂಬಾ ಕಷ್ಟ ಆಗಿದೆ ಅಂತ ಪೆಜೆಶ್ಕಿಯಾನ್ ಹೇಳಿದ್ದಾರೆ. ಇರಾನ್ ಸರ್ಕಾರಿ ಟಿವಿಯ ಇಂಟರ್ವ್ಯೂ ವೇಳೆ ಅವರು ಈ ವಿಚಾರವನ್ನ ಬಿಚ್ಚಿಟ್ಟಿದ್ದಾರೆ. ಸದ್ಯ ಸುಪ್ರೀಂ ಲೀಡರ್ ಪಟ್ಟಕ್ಕೇರಿದಾಗಿನಿಂದ ಮುಜ್ತಬಾ ಎಲ್ಲೂ ಪಬ್ಲಿಕ್ ಆಗಿ ಕಾಣಿಸ್ಕೊಂಡಿಲ್ಲ. ಅವ್ರು ಎಲ್ಲಿದ್ದಾರೆ ಅಂತಾನೂ ಗೊತ್ತಿಲ್ಲ. ಅವರು ಸತ್ತೇ ಹೋಗಿರಬಹುದು ಅಥವಾ ದೇಶ ಬಿಟ್ಟು ಹೋಗಿರಬಹುದು ಅಂತ ಸೌದಿ ಮೀಡಿಯಾಗಳೇ ರಿಪೋರ್ಟ್ ಮಾಡಿವೆ. ಅದರ ನಡುವೆ ಇರಾನ್ ಅಧ್ಯಕ್ಷರು ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲದೆ ಅಮೆರಿಕ ವಿರುದ್ಧ ಪೆಜೆಶ್ಕಿಯಾನ್ ಇನ್ನೊಂದು ಆರೋಪವನ್ನ ಮಾಡಿದ್ದಾರೆ ದೊಡ್ಡದಾಗಿ. ಶತ್ರುಗಳು ಇರಾನ್ ರಾಷ್ಟ್ರವನ್ನ ಮತ್ತೊಂದು ಸಿರಿಯಾ ಮಾಡೋಕೆ ಪ್ರಯತ್ನ ಪಟ್ಟರು. ಕೇವಲ 48 ಗಂಟೆಗಳಲ್ಲಿ ಇಡೀ ಇರಾನ್ ಅನ್ನ ವಶಪಡಿಸಿಕೊಳ್ಳೋಕೆ ಭಾರಿ ಸಂಚು ರೂಪಿಸಿದ್ರು. ಆದ್ರೆ ನಮ್ಮ ಜನ ಒಗ್ಗಟ್ಟಿನಿಂದ ಶತ್ರುಗಳ ಪ್ಲಾನ್ ಅನ್ನ ಫೇಲ್ ಮಾಡಿದ್ದಾರೆ ಅಂತ ಪೆಜೆಶ್ಕಿಯಾನ್ ಹೇಳಿದ್ದಾರೆ. ಇತ್ತ ಟ್ರಂಪ್ ಕೂಡ ಇಂಟ್ರೆಸ್ಟಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. 2ನೇ ಮಹಾಯುದ್ಧದಂತೆ ಇರಾನ್ ಮೇಲೆ ದೊಡ್ಡ ದಾಳಿ ಮಾಡೋಕೆ ನಾವು ರೆಡಿ ಆಗಿದ್ವಿ. ಆದರೆ ನಮ್ಮ ಸೇನಾ ದಾಳಿಯ ಭೀತಿಗೆ ಬೆದರಿದ ಇರಾನ್ ಮಾತುಕತೆಗೆ ಮುಂದಾಯಿತು. ಹಾಗೆ ನಮಗೂ ಜನರನ್ನ ಮುಗಿಸೋಕೆ ಇಷ್ಟ ಇರಲಿಲ್ಲ. ಹೀಗಾಗಿ ಡೀಲ್ ಮಾಡಿಕೊಳ್ಳೋಕೆ ನಾನು ರೆಡಿ ಆದೆ ಅಂತ ಟ್ರಂಪ್ ಹೇಳಿದ್ದಾರೆ. ಈ ಕಡೆ ಇರಾನ್ ಸೇನೆ ಕೂಡ ಅಮೆರಿಕಾಗೆ ದೊಡ್ಡ ಎಚ್ಚರಿಕೆಯನ್ನು ಕೊಟ್ಟಿದೆ. ಅಮೆರಿಕ ನಮ್ಮ ಮೇಲೆ ಹೊಸ ದಾಳಿ ಮಾಡಿದ್ರೆ ಗಲ್ಫ್ ರಾಷ್ಟ್ರಗಳ ಅಂದ್ರೆ ಅಮೆರಿಕದ ಮಿತ್ರರ ಎನರ್ಜಿ ಪ್ಲಾಂಟ್ಗಳನ್ನ ಉಡಾಯಿಸ್ಬಿಡ್ತೀವಿ ಅಂತ ಧಮಕಿ ಹಾಕಿದೆ. ಏನೋ ಸ್ನೇಹಿತರೆ, ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಗಯಾ, ಬೋಧ್ ಗಯಾ ಸೇರಿ ಈ ಎಲ್ಲ ಸುಂದರ ಹಾಗೂ ಶ್ರದ್ಧೆಯ ಸ್ಥಳಗಳಿಗೆ ಪ್ರವಾಸ ಇದೆ. ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್ ಕನ್ನಡ ಟೂರ್ ಮ್ಯಾನೇಜರ್ ಸೇಫ್ ಆಗಿ ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಬಂದು ತಲುಪಿಸ್ತಾರೆ. ಎಕ್ಸ್ಟ್ರಾ ನಿಮಗೆ 1 ರೂಪಾಯಿನೂ ಖರ್ಚಾಗೋದಿಲ್ಲ. ಟ್ರಾವೆಲ್ಲು, ಫ್ಲೈಟ್ ಟಿಕೆಟ್ಸು, 3 ಸ್ಟಾರ್ ಹೋಟೆಲ್ ಸ್ಟೇ, ಊಟ, ಅಲ್ಲಿ ತಗೋಬೇಕಾಗಿರೋ ಟಿಕೆಟ್ಸು ಎಲ್ಲವೂ ಒಳಗೊಂಡಿರೋ ಪ್ಯಾಕೇಜ್. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು. ಇನ್ನು ಹೊರ್ಮುಸ್ ಜಲಸಂಧಿ ಮಾರ್ಗ ಓಪನ್ ಮಾಡೋ ಬಗ್ಗೆ ಇರಾನ್ ಮಹತ್ವದ ಮಾಹಿತಿ ಕೊಟ್ಟಿದೆ. ನಾವು ಹಾಗೂ ಒಮಾನ್ ರಾಷ್ಟ್ರಗಳು ಸೇರ್ಕೊಂಡು ಏನೇನು ರೂಲ್ಸ್ ಇದೆ ಅಂತ ಹೇಳ್ತೇವೆ. 3ನೇ ರಾಷ್ಟ್ರ ಅಂದ್ರೆ ಅಮೆರಿಕ ಇದರಲ್ಲಿ ಮೂಗು ತೋರಿಸದೇ ಇದ್ರೆ ಶೀಘ್ರದಲ್ಲಿ ಹೊರ್ಮುಸ್ ಓಪನ್ ಆಗುತ್ತೆ ಅಂತ ಇರಾನ್ ಹೇಳಿದೆ. ಇದೇ ವೇಳೆ ಈ ಡೀಲ್ನಿಂದ ಈ ಮಾರ್ಗದಲ್ಲಿ ಹೋಗೋ ಹಡಗುಗಳಿಗೆ ಸೆಕ್ಯೂರಿಟಿ ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅಂತಲೂ ಇರಾನ್ ಹೇಳಿದೆ. ಇನ್ನು ಹೊಸ ಒಪ್ಪಂದದ ಪ್ರಕಾರ 60 ದಿನಗಳ ಕಾಲ ಹೊರ್ಮುಸ್ ಜಲಸಂಧಿ ಸಂಚಾರಕ್ಕೆ ಮುಕ್ತವಾಗುತ್ತೆ. ಗಲ್ಫ್ಗೆ ಹೋಗೋ ಹಡಗುಗಳು ಇರಾನ್ ಕಡೆಯಿಂದ, ಹೊರಬರೋ ಹಡಗುಗಳು ಒಮಾನ್ ಕಡೆಯಿಂದ ಸಾಗಬೇಕು. ಈ ಡೀಲ್ನಂತೆ ಮೊದಲ 30 ದಿನಗಳ ಕಾಲ ಸಮುದ್ರದಲ್ಲಿರೋ ಸುಮಾರು 70 ರಿಂದ 100 ಮೈನ್ಸ್ ಅನ್ನ ತೆರವು ಮಾಡಲಾಗುತ್ತೆ, ಜಲಸ್ಫೋಟಕಗಳನ್ನ. ಈ 60 ದಿನಗಳ ಕಾಲ ಹಡಗುಗಳ ಸಂಚಾರಕ್ಕೆ ಯಾವುದೇ ರೀತಿಯ ಟೋಲ್ ಇರೋದಿಲ್ಲ. ಇಷ್ಟು ವ್ಯವಸ್ಥೆ ಆಗಿದೆ. ಆದರೆ ನೌಕಾ ದಿಗ್ಬಂಧನ ಹಾಕಿ ಕೂತಿರೋ ಅಮೆರಿಕ ಇದನ್ನ ಒಪ್ಪಲ್ಲ ಅನ್ನೋ ಲೆಕ್ಕಾಚಾರ ಇದೆ. ಟ್ರಂಪ್ ಇದನ್ನ ಕ್ಲಿಯರ್ ಆಗಿ ಹೇಳಿದ್ದಾರೆ. ಶುಲ್ಕ ಪಾವತಿ ವಿಚಾರ ನಾವು ಒಪ್ಪಲ್ಲ, ಹೊರ್ಮುಜನ್ನ ಯಾರ ಕಂಟ್ರೋಲಿಗೂ ಹೋಗಕ್ಕೆ ನಾವು ಬಿಡಲ್ಲ, ಇಂಟರ್ನ್ಯಾಷನಲ್ ವಾಟರ್ ವೇ ಅದು ಅಂತ ಅಮೆರಿಕ ಟ್ರಂಪ್ ಹೇಳ್ತಾ ಬರ್ತಾ ಇದ್ದಾರೆ. ನೋಡ್ಬೇಕೇನಾಗುತ್ತೆ ಅಂತ. ಆದ್ರೆ ಮಾತುಕತೆ ನಡೀತಾ ಇದೆ. ಸಂಚಾರ ಒಟ್ನಲ್ಲಿ ಶುರು ಆಗ್ಬೋದೇನೋ ಅನ್ನೋ ಹೋಪ್ನೊಂದಿಗೆ ಬ್ರೆಂಟ್ ಕ್ರೂಡ್ ಆಯಿಲ್ ಬೆಲೆಯಲ್ಲಿ ಮತ್ತೆ ಡೌನ್ ಆಗಿದೆ. 80ಗಿಂತ ಮತ್ತೆ ವಾಪಸ್ ಸ್ವಲ್ಪ ಕೆಳಗೆ ಬಂದು $79 ಆಸುಪಾಸಲ್ಲಿತ್ತು. ನಾವು ಸುತ್ತು ಜಗತ್ತು ರೆಕಾರ್ಡ್ ಮಾಡೋ ಟೈಮ್ನಲ್ಲಿ. ಏನೋ ಟ್ರಂಪ್ ಜೀವ ಕೂದಲೆಳೆ ಅಂತರದಲ್ಲಿ ಉಳಿದಿದೆ. ಟ್ರಂಪ್ ಪ್ರಯಾಣ ಮಾಡ್ತಿದ್ದ ಹೆಲಿಕಾಪ್ಟರ್ ಅಪಘಾತ ಜಸ್ಟ್ ಬಚಾವ್. ಟ್ರಂಪ್ ಅವರ ಮರೈನ್ 1 ಹೆಲಿಕಾಪ್ಟರ್ ಹಾಗೂ ಪ್ಯಾಸೆಂಜರ್ ಫ್ಲೈಟ್ ಮುಖಾಮುಖಿ ಆಗಿಬಿಟ್ಟಿದ್ವು. ವಾಷಿಂಗ್ಟನ್ ಏರ್ಪೋರ್ಟ್ನಿಂದ ಟೇಕ್ ಆಫ್ ಆಗಿದ್ದ ಎನ್ವಾಯ್ ಏರ್ ವಿಮಾನದ ತೀರ ಸಮೀಪಕ್ಕೆ ಟ್ರಂಪ್ರ ಹೆಲಿಕಾಪ್ಟರ್ ಹೋಗಿತ್ತು. ಕೂಡಲೇ ಅಲರ್ಟ್ ಆದ ಪೈಲಟ್ಗಳು 2 ಏರ್ಕ್ರಾಫ್ಟ್ಗಳನ್ನು ಬೇರೆ ಬೇರೆ ದಿಕ್ಕಿಗೆ ಡೈವರ್ಟ್ ಮಾಡಿಸಿ ಅನಾಹುತ ತಪ್ಪಿಸಿದ್ದಾರೆ. ಮಂಗಳವಾರ ಈ ಘಟನೆಯಾಗಿದೆ. ಟ್ರಂಪ್ ಸೇಫ್ ಆಗಿದ್ದಾರೆ ಅಂತ ಅಮೆರಿಕ ಸರ್ಕಾರ ಹೇಳಿದೆ. ಏರ್ ಟ್ರಾಫಿಕ್ ಕಂಟ್ರೋಲ್ ಹಾಗೂ ಹೆಲಿಕಾಪ್ಟರ್ ಪೈಲಟ್ ನಡುವಿನ ಕಮ್ಯುನಿಕೇಷನ್ ಸಮಸ್ಯೆದ ಕಾರಣ ಅಂತ ಹೇಳಿ ಮಾಹಿತಿ ಸಿಗ್ತಾ ಇದೆ. ಇನ್ನು ಟ್ರಂಪ್ರ ಟ್ಯಾರಿಫ್ ಅನ್ನು ಅಮೆರಿಕ ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಮಾಡಿದ ನಂತರ ಈಗ ಆ ದುಡ್ಡನ್ನ ವಾಪಸ್ ಕೊಡ್ತಾ ಇದ್ದಾರೆ. ಟ್ರಂಪ್ ಸರ್ಕಾರ ಒಟ್ಟು $166 ಬಿಲಿಯನ್ ಸುಂಕ ಕಲೆಕ್ಟ್ ಮಾಡಿತ್ತು. ಈಗ ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚು $100 ಬಿಲಿಯನ್ ಹಣ ವಾಪಸ್ ಆಗ್ತಾ ಇದೆ. ಆದರೆ ರೀಫಂಡ್ ಆಗ್ತಿರೋ ಹಣದ ಬಗ್ಗೆ ವಿವಾದ ಶುರುವಾಗಿದೆ. ಡೆಮೊಕ್ರೆಟಿಕ್ ಪಾರ್ಟಿಯ ಲೀಡರ್ ಗ್ರೆಗ್ ಕ್ಯಾಸರ್ ಟ್ರಂಪ್ ರೀಫಂಡ್ ಮಾಡ್ತಿರೋ ಹಣ ದೊಡ್ಡ ದೊಡ್ಡ ಕಾರ್ಪೊರೇಟ್ ಇಂಪೋರ್ಟರ್ಸ್ ಹಾಗೂ ಕಂಪನಿಗಳಿಗೆ ಹೋಗ್ತಾ ಇದೆ. ಪ್ರತಿಯೊಂದು ಪೈಸೆ ಕೂಡ ಅಮೆರಿಕನ್ ಕನ್ಸ್ಯೂಮರ್ಸ್ಗೆ ಸಿಗಬೇಕು ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನೋ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ನಡೀತಾ ಇರೋ ಸೋ ಕಾಲ್ಡ್ ಎಲೆಕ್ಷನ್ನಲ್ಲಿ 2 ಹಂತಗಳು ಪೂರ್ಣ ಆಗಿದ್ದಾವೆ. ಅದರ ರಿಸಲ್ಟ್ ಹೊರಬಿದ್ದಿದೆ. ಪಾಕ್ನ ಆಡಳಿತಾರೂಢ PMLN ಲೀಡ್ನಲ್ಲಿದೆ. 2 ಹಂತಗಳಲ್ಲಿ ನಡೆದ ಒಟ್ಟು 34 ಸೀಟ್ಗಳ ಚುನಾವಣೆಯಲ್ಲಿ PMLN 24 ಸೀಟುಗಳಲ್ಲಿ ಗೆದ್ದಿದೆಯಂತೆ. ಎಲ್ಲ ಕಂಟ್ರೋಲ್ಡ್ ಆರ್ಕೆಸ್ಟ್ರೇಟೆಡ್ ಎಲೆಕ್ಷನ್ ಇವೆಲ್ಲವೂ ಕೂಡ ಹೆಂಗೆ ನಡೀತಿದೆ ಅಂತ ಎಲ್ರಿಗೂ ಗೊತ್ತು.
ಇನ್ನು ಮೂರನೇ ಹಂತದ ಚುನಾವಣೆ ಅಂದರೆ ಉಳಿದ 11 ಸೀಟ್ಗಳಿಗೆ ಆಗಸ್ಟ್ 10ಕ್ಕೆ ಚುನಾವಣೆ ನಡೆಯುತ್ತೆ. ಪಾಕ್ನ ಎಲೆಕ್ಷನ್ ಕಮಿಷನ್ ವಕ್ತಾರ ರಾಜಾ ಶಕೀಲ್ ಹೇಳಿದ್ದಾರೆ. ಇನ್ನು ಈ ಚುನಾವಣೆಯಲ್ಲಿ ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರ ಎಸಗಿ ಅವರನ್ನು ಕಳ್ಳ ಸಾಗಾಣಿಕೆ ಮಾಡಿದ ಆರೋಪ ಹೊತ್ಕೊಂಡಿರೋ ಪಾಕ್ನ ಮಾಜಿ ನಾಯಕನು ಗೆದ್ದುಬಿಟ್ಟಿದ್ದಾನೆ. ಈತನ ಹೆಸರು ರುಕ್ಸಾರ್ ಅಹಮದ್ ಅಂತ. ಆಡಳಿತಾರೂಢ ಪಕ್ಷ PMLN ಕ್ಯಾಂಡಿಡೇಟ್. ಸಾಕಷ್ಟು ಬಾರಿ ಸಚಿವನಾಗಿದ್ದ. 2024ರಲ್ಲಿ ಬ್ರಿಟನ್ನ ಮ್ಯಾಂಚೆಸ್ಟರ್ ಏರ್ಪೋರ್ಟ್ನಲ್ಲಿ ಅರೆಸ್ಟ್ ಕೂಡ ಆಗಿದ್ದ. ಈಗ ಈತನು ಕೂಡ POK ಅಸೆಂಬ್ಲಿಗೆ ಆಯ್ಕೆಯಾಗಿದ್ದಾನೆ. ಇತ್ತ ಭಾರತ ಮತ್ತು ಬಾಂಗ್ಲಾ ಸಂಬಂಧದಲ್ಲಿ ಹೊಸ ಬಿಕ್ಕಟ್ಟು ಶುರುವಾಗಿದೆ. ಬಾಂಗ್ಲಾದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಭಾರತದಲ್ಲಿ ಲೈವ್ ಪ್ರೆಸ್ ಕಾನ್ಫರೆನ್ಸ್ ನಡೆಸಿ ಭಾಷಣ ಮಾಡಿ, ನನ್ನನ್ನು ಅಧಿಕಾರದಿಂದ ಕೆಳಗಿಳಿಸಿರೋದು ಅನ್ಯಾಯ, ಅದು ವಿದ್ಯಾರ್ಥಿ ಪ್ರತಿಭಟನೆ ಅಲ್ಲ, ಅದು ಯೋಜಿತ ಹಿಂಸಾಚಾರ, ಇದೇ ವರ್ಷದ ಕಡೆಯಲ್ಲಿ ಬಾಂಗ್ಲಾಗೆ ವಾಪಸ್ ಹೋಗ್ತೀನಿ, ನನ್ನನ್ನು ಜೈಲಿಗೆ ಹಾಕ್ತಾರ, ಗಲ್ಲಿಗೆ ಹಾಕ್ತಾರ, ಏನಾದರೂ ಮಾಡಿಕೊಳ್ಳಿ, ನನ್ನ ಜನರ ಹತ್ರ ಹೋಗ್ತೀನಿ ಅಂತ ಹೇಳಿ ಪ್ರತಿಜ್ಞೆ ಮಾಡಿದ್ದಾರೆ, ಸವಾಲು ಹಾಕಿದ್ದಾರೆ. ಇದಕ್ಕೀಗ ಬಾಂಗ್ಲಾದ ವಿದೇಶಾಂಗ ಸಚಿವಾಲಯ ಕಿಡಿಕಾರಿದೆ. ಭಾರತ ತನ್ನ ಪ್ರದೇಶದಲ್ಲಿ ಶೇಖ್ ಹಸೀನಾರಿಗೆ ಮೀಡಿಯಾ ಮುಂದೆ ಭಾಷಣ ಮಾಡೋಕೆ ಬಿಟ್ಟಿರೋದು ಬಾಂಗ್ಲಾ ಸಾರ್ವಭೌಮತ್ವಕ್ಕೆ ಮಾಡಿರೋ ಧಕ್ಕೆ. 2024ರಲ್ಲಿ ನಡೆದ ಬಾಂಗ್ಲಾ ವಿದ್ಯಾರ್ಥಿ ಪ್ರತಿಭಟನೆ ವೇಳೆ ಮೃತಪಟ್ಟವರಿಗೆ ಮಾಡಿರೋ ದೊಡ್ಡ ಅಪಮಾನ ಅಂತ ಹೇಳಿದೆ. ಆದರೆ ಭಾರತೀಯ ಅಧಿಕಾರಿಗಳು ಮಾತ್ರ ಈ ಪ್ರೆಸ್ ಕಾನ್ಫರೆನ್ಸ್ ಅನ್ನ ಖಾಸಗಿ ಮಾಧ್ಯಮ ಸಂಘ ಆಯೋಜನೆ ಮಾಡಿರೋದು, ಇದಕ್ಕೂ ಭಾರತ ಸರ್ಕಾರಕ್ಕೂ ಸಂಬಂಧ ಇಲ್ಲ ಅಂತ ಹಳೆ ನಿಲುವನ್ನೇ ಮುಂದುವರೆಸಿದೆ. ಏನೋ ಬಾಂಗ್ಲಾ ಅವಾಮಿ ಲೀಗ್ನ ಮಾಜಿ ಸಂಸದ ಹಾಗೂ ಬಾಂಗ್ಲಾ ಮಾಜಿ ಕ್ರಿಕೆಟರ್, ಕ್ಯಾಪ್ಟನ್ ಕೂಡ ಆಗಿದ್ದ ಶಾಕಿಬ್ ಉಲ್ ಹಸನ್ ಅವರ ಮನೆ ಮೇಲೆ, ಅವರ ಫ್ಯಾಮಿಲಿ ಹೌಸ್ ಮೇಲೆ ಸ್ಫೋಟಕ ಹಾಕಿ ದಾಳಿ ಮಾಡಲಾಗಿದೆ. ಹಸೀನಾ ಅವರ ಸ್ಪೀಚ್ ಆಗ್ತಿದ್ದ ಹಾಗೆ ಪೆಟ್ರೋಲ್ ಸ್ಫೋಟಕವನ್ನು ಬಿಸಾಕಲಾಗಿದೆ. ಬಾಂಗ್ಲಾದ ಮಾಗುರಾ ಜಿಲ್ಲೆಯಲ್ಲಿ ಈ ಘಟನೆಯಾಗಿದೆ. ನೈಟ್ ಸಂಪೂರ್ಣ ಧ್ವಂಸ ಆಗಿದೆ ಮನೆ. ಹಸೀನಾರ ದಿಲ್ಲಿ ಪ್ರೆಸ್ ಕಾನ್ಫರೆನ್ಸ್ ವೇಳೆ ಅವರೊಂದಿಗೆ ಶಕೀಬ್ ಅಲ್ ಹಸನ್ ಕೂಡ ಕಾಣಿಸ್ಕೊಂಡಿದ್ರು. ಅದರ ಬೆನ್ನಲ್ಲೇ ಈ ಘಟನೆಯಾಗಿದೆ. ಇನ್ನು ಭಾರತದ ಫಾರಿನ್ ಸೆಕ್ರೆಟರಿ ವಿಕ್ರಮ್ ಮಿಶ್ರಿ ಶ್ರೀಲಂಕಾ ಪ್ರವಾಸದಲ್ಲಿದ್ದಾರೆ. ಫಾರಿನ್ ಸೆಕ್ರೆಟರಿ ಆದಮೇಲೆ ಇದು ಅವರ ಫಸ್ಟ್ ಸಿಂಗಲ್ ವಿಸಿಟ್. ಅಂದರೆ ಸಚಿವರ ಜೊತೆಗೆ ಹೋಗಿಲ್ಲ, ಅವರೇ ಹೋಗಿದ್ದಾರೆ. ಈಗ ಆಲ್ರೆಡಿ ಶ್ರೀಲಂಕಾದ ಪ್ರೆಸಿಡೆಂಟ್ ಅನುರಕುಮಾರ ದಿಸ್ಸನಾಯಕೆ, ಪ್ರೈಮ್ ಮಿನಿಸ್ಟರ್ ಹರಿಣಿ ಅಮರಸೂರ್ಯ, ಫಾರಿನ್ ಮಿನಿಸ್ಟರ್ ವಿಜಿತಾ ಹೆರಾತ್ ಹಾಗೂ ಫಾರಿನ್ ಸೆಕ್ರೆಟರಿ ಅರುಣಿ ರಣರಾಜ ಅವರನ್ನ ಮೀಟ್ ಮಾಡಿದ್ದಾರೆ. ಈ ಟೈಮ್ನಲ್ಲಿ ಅರೆಸ್ಟ್ ಆಗಿರೋ ಭಾರತೀಯ ಮೀನುಗಾರರು ಮತ್ತು ಅವರ ಬೋಟ್ಗಳನ್ನು ಆದಷ್ಟು ಬೇಗ ರಿಲೀಸ್ ಮಾಡಬೇಕು ಅಂತ ಶ್ರೀಲಂಕಾಗೆ ಹೇಳಿದ್ದಾರೆ. ಜೊತೆಗೆ ಇದು ಮೀನುಗಾರರ ಜೀವನದ ಪ್ರಶ್ನೆಯಾಗಿರೋದ್ರಿಂದ ಈ ಇಶ್ಯೂನ ಮಾನವೀಯತೆ ಆಧಾರದ ಮೇಲೆ ಹ್ಯಾಂಡಲ್ ಮಾಡಬೇಕು ಅಂತಲೂ ಹೇಳಿದ್ದಾರೆ. ತಮಿಳುನಾಡು ಮತ್ತು ಶ್ರೀಲಂಕಾ ನಡುವೆ ಇರೋ ಪಾಕ್ ಸ್ಟ್ರೇಟ್, PALK, ಪಾಕ್ ಸ್ಟ್ರೇಟ್ ಅನ್ನೋ ಜಾಗದಲ್ಲಿ ಮೀನುಗಳು ಜಾಸ್ತಿ ಸಿಗೋದ್ರಿಂದ ಗೊತ್ತಿಲ್ಲದೆ ಬಾರ್ಡರ್ ಕ್ರಾಸ್ ಮಾಡೋದು ಕಾಮನ್, ಜಲಗಡಿ ಕ್ರಾಸ್ ಮಾಡೋದು. ಆದರೆ ಶ್ರೀಲಂಕಾ ನೇವಿಯವರು ನಮ್ಮ ಮೀನುಗಾರರ ಮೇಲೆ ಫೈರಿಂಗ್ ಎಲ್ಲ ಮಾಡೋದು, ಬೋಟ್ ಬೀಳಿಸೋದು, ಗುದ್ದಿಸೋದು, ಬಂದು ಬೋಟ್ ಸೀಸ್ ಮಾಡೋದೆಲ್ಲ ಮಾಡ್ತಿರ್ತಾರೆ, ದುಷ್ಟತನ ಮೆರಿತಾ ಇರ್ತಾರೆ. ಅಫಿಷಿಯಲ್ ಡೇಟಾ ಪ್ರಕಾರ ಈ ವರ್ಷ ಏಪ್ರಿಲ್ 15ರವರೆಗೆ ಬರೋಬ್ಬರಿ 128 ಭಾರತೀಯ ಮೀನುಗಾರರನ್ನ ಅರೆಸ್ಟ್ ಮಾಡಲಾಗಿದೆ ಹಾಗೂ 18 ಬೋಟ್ಗಳನ್ನು ಶ್ರೀಲಂಕಾ ಸೀಸ್ ಮಾಡಿದೆ. ಇನ್ನು ಅಮೆರಿಕದ ಮಿಶಿಗನ್ ಸ್ಟೇಟ್ನಲ್ಲಿ ನಡೆದ ಡೆಮೊಕ್ರೆಟಿಕ್ ಪಾರ್ಟಿ ಪ್ರೈಮರಿ ಎಲೆಕ್ಷನ್ನಲ್ಲಿ ಡಾಕ್ಟರ್ ಅಬ್ದುಲ್ ಎಲ್ ಸೈಯದ್ ಗೆದ್ದಿದ್ದಾರೆ. ಈ ಮೂಲಕ ಅಮೆರಿಕನ್ ಹಿಸ್ಟ್ರಿಯಲ್ಲೇ ಮೇಜರ್ ಪೊಲಿಟಿಕಲ್ ಪಾರ್ಟಿಯಿಂದ US ಸೆನೆಟ್ಗೆ ಹೋಗೋಕೆ ಸೆಲೆಕ್ಟ್ ಆದ ಫಸ್ಟ್ ಮುಸ್ಲಿಂ ಕ್ಯಾಂಡಿಡೇಟ್ ಅಂತ ಕರೆಸ್ಕೊಂಡಿದ್ದಾರೆ. ಅಬ್ದುಲ್ ಎಲ್ ಸೈಯದ್ ಎಪಿಡೆಮಿಯಾಲಜಿಸ್ಟ್ ಮತ್ತು ಹೆಲ್ತ್ ಎಕ್ಸ್ಪರ್ಟ್. ಈಗ ನವೆಂಬರ್ನಲ್ಲಿ ನಡೆಯೋ ಫೈನಲ್ ಎಲೆಕ್ಷನ್ನಲ್ಲಿ ರಿಪಬ್ಲಿಕನ್ ಪಾರ್ಟಿಯ ಮೈಕ್ ರೋಜರ್ಸ್ ವಿರುದ್ಧ ಇವರು ಸ್ಪರ್ಧೆ ಮಾಡ್ತಾರೆ. ಏನೋ ಅಪರಾಧಗಳನ್ನು ಕಂಟ್ರೋಲ್ ಮಾಡೋಕೆ ಅಮೆರಿಕ ತನ್ನ ವೈರಿಗಳೊಂದಿಗೆ ಕೈ ಜೋಡಿಸಿದೆ. ಅಮೆರಿಕದ ತನಿಖಾ ಸಂಸ್ಥೆ FBI ಚೈನಾ ಮತ್ತು ರಷ್ಯಾ ಜೊತೆ ಲಾ ಎನ್ಫೋರ್ಸ್ಮೆಂಟ್ ಪಾರ್ಟ್ನರ್ಶಿಪ್ ಮಾಡಿಕೊಂಡಿದೆ. ಸೈಬರ್ ವಂಚನೆ, ಮಾದಕ ವಸ್ತು ಕಳ್ಳ ಸಾಗಾಣಿಕೆ, ತಲೆಮರೆಸಿಕೊಂಡಿರೋ ಕ್ರಿಮಿನಲ್ಗಳನ್ನು ಹಿಡಿಯೋಕೆ ಅಮೆರಿಕ ಈ ಹೆಜ್ಜೆ ಇಟ್ಟಿದೆ. ಈಗ ಆಲ್ರೆಡಿ 2 ರಾಷ್ಟ್ರಗಳಲ್ಲಿ ಜಂಟಿ ತನಿಖೆ ಮತ್ತು ರೇಡ್ ನಡೀತಾ ಇದೆ ಅಂತ FBI ಚೀಫ್ ಕಾಶ್ ಪಟೇಲ್ ಹೇಳಿದ್ದಾರೆ. ಇನ್ನೊಂದು ಕಡೆ ಅಮೆರಿಕನ್ ಸಿಟಿಸನ್ಶಿಪ್ಗೆ ಪ್ರಯತ್ನ ಪಡೋರಿಗೆ ಟ್ರಂಪ್ ಸರ್ಕಾರ ಶಾಕ್ ಕೊಟ್ಟಿದೆ. ಇನ್ನು ಮುಂದೆ ವೀಸಾ ಅಥವಾ ಇಮಿಗ್ರೇಷನ್ ಅಪ್ಲಿಕೇಶನ್ ಹಾಕುವಾಗ ಸರಿಯಾದ ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ ಅಂದರೆ USCIS ಆಫೀಸರ್ಸ್ ಅದನ್ನು ಡೈರೆಕ್ಟ್ ಆಗಿ ರಿಜೆಕ್ಟ್ ಮಾಡಬಹುದು. ಮೊದಲೆಲ್ಲ ಡಾಕ್ಯುಮೆಂಟ್ಸ್ ಮಿಸ್ ಆದರೆ ಸಬ್ಮಿಟ್ ಮಾಡೋಕೆ 12 ವಾರ ಟೈಮ್ ಕೊಡ್ತಾ ಇದ್ರು ಮತ್ತು ಅಮೆರಿಕದಿಂದ ಹೊರಗಿರೋರಿಗೆ ಎಕ್ಸ್ಟ್ರಾ 14 ಡೇಸ್ ಟೈಮ್ ಸಿಗ್ತಾ ಇತ್ತು. ಆದರೆ ಈಗ ಯಾವುದೇ ಟೈಮ್ ಸಿಗೋದಿಲ್ಲ. ಹೊಸದಾಗಿ ಹಾಕಿರೋ ಮತ್ತು ಆಲ್ರೆಡಿ ಪೆಂಡಿಂಗ್ ಇರೋ ಎಲ್ಲ ಅಪ್ಲಿಕೇಶನ್ಸ್ಗೂ ಈ ರೂಲ್ಸ್ ಅಪ್ಲೈ ಆಗುತ್ತೆ. ಯಾಕೆಷ್ಟು ಸ್ಟ್ರಿಕ್ಟ್ ಅಂದರೆ ಕೆಲವರು ಇನ್ಕಂಪ್ಲೀಟ್ ಅಪ್ಲಿಕೇಶನ್ಸ್ ಹಾಕಿ ಆ ಕೇಸ್ ಪೆಂಡಿಂಗ್ ಇರೋ ಗ್ಯಾಪ್ನಲ್ಲಿ ಟೆಂಪ್ರರಿ ಕೆಲಸ ಮಾಡೋ ಪರ್ಮಿಷನ್ ಪಡ್ಕೊಳ್ತಾ ಇದ್ರು. ಇದನ್ನ ತಡೆಯೋಕೆ ಅಂತಲೇ ಈಗ ಇನ್ಕಂಪ್ಲೀಟ್ ಅಪ್ಲಿಕೇಶನ್ಗಳನ್ನು ಸ್ಟಾರ್ಟಿಂಗ್ನಲ್ಲೇ ರಿಜೆಕ್ಟ್ ಮಾಡೋ ಪವರ್ ಆಫೀಸರ್ಸ್ಗೆ ಸಿಕ್ಕಿದೆ. ಏನೋ ಮೌಂಟ್ K2 ಕಾರಕೋರಂ ರೀಜನ್ನಲ್ಲಿ ಜೀವ ಕಳ್ಕೊಂಡಿದ್ದ ಪರ್ವತಾರೋಹಿಗಳ ಶವವನ್ನ ಹೆಲಿಕಾಪ್ಟರ್ ಮೂಲಕ ಕಾರ್ಯಾಚರಣೆ ಮಾಡಿ ತಗೊಂಡ್ಬರಲಾಗಿದೆ. ಸರಿಸುಮಾರು 5700 ಮೀಟರ್ ಸಮುದ್ರ ಮಟ್ಟದ ಮೇಲೆ ಇವರ ದೇಹ ಸಿಕ್ಕಿದೆ. ಪರ್ವತಾರೋಹಣದಲ್ಲಿ ಹೆಸರು ಮಾಡಿದ್ದ ನಿರ್ಮಲ್ ಪುರ್ಜಾ ಹಾಗೂ 3 ಇತರರ ದೇಹವನ್ನ ಮತ್ತೊಬ್ಬ ಪರ್ವತಾರೋಹಿ
ಅಂದ್ರೆ ಎದುರಾಳಿ ಗುಂಪಿನ ಮಿಂಗ್ ಮಾಜಿ ತಗೊಂಡ್ಬಂದಿದ್ದಾರೆ. ಇನ್ನು ಕಳೆದ 27 ವರ್ಷಗಳಿಂದ ಗೂಗಲ್ನ ಚೀಫ್ ಸೈಂಟಿಸ್ಟ್ ಆಗಿದ್ದ ಜೆಫ್ ಡಿ ನಿಗಾ ಹುದ್ದೆ ಬಿಡ್ತಾ ಇದ್ದಾರೆ. ಇವರು ಸಂಜಯ್ ಘೆಮಾವತ್ ಅನ್ನೋರ ಜೊತೆ ಸೇರಿ ಡಿಸ್ಕವರಿ ಲೂಪ್ ಅನ್ನೋ ತಮ್ಮದೇ ಸ್ವಂತ ಹೊಸ AI ಸ್ಟಾರ್ಟ್ಅಪ್ ಅನ್ನು ಶುರು ಮಾಡ್ತಿದ್ದಾರೆ. ಈ ಕಂಪನಿಗೆ ಗೂಗಲ್ ಕೂಡ ದುಡ್ಡು ಹಾಕ್ತಾ ಇದೆ. ಇನ್ನು ಗೂಗಲ್ನ ಡೀಪ್ ಮೈಂಡ್ CEO ಆಗಿದ್ದ ಡೆಮಿಸ್ ಹ್ಯಾಸಬಿಸ್ ಅವರು ಅವರ ಹುದ್ದೆ ಚೇಂಜ್ ಆಗಿ ಅವರಿಗೆ ಆ ವಿಭಾಗದ ಚೇರ್ಮನ್ ಆಗಿ ಪ್ರಮೋಟ್ ಆಗಿದ್ದಾರೆ. ಇನ್ನು ಚೈನಾ ಮತ್ತೊಂದು ಹೊಸ ಪ್ರಯೋಗಕ್ಕೆ ಕೈ ಹಾಕಿದೆ. ಬೀಜಿಂಗ್ನ 14 ಮುನ್ಸಿಪಲ್ ಪಾರ್ಕ್ಗಳಲ್ಲಿ ರೋಬೋ ಉದ್ಯೋಗಿಗಳನ್ನು ನೇಮಿಸಿದೆ. 72 ರೋಬೋಗಳನ್ನ ಕೆಲಸಕ್ಕೆ ಬಿಡಲಾಗಿದೆ. ಪಾರ್ಕಲ್ಲಿ ಕ್ಲೀನ್ ಮಾಡೋದು, ಗಸ್ತು ತಿರುಗೋದು, ಪ್ರವಾಸಿಗರಿಗೆ ಗೈಡ್ ಮಾಡೋದೆಲ್ಲ ಮಾಡ್ತವೆ. ಕೀಟಗಳನ್ನ ಕೂಡ ನಿಯಂತ್ರಣ ಮಾಡೋಕ್ಕೆ ಅವುಗಳನ್ನ ಮಾನಿಟರ್ ಮಾಡ್ತವೆ. ಇವು ಧೂಮಪಾನ ಮಾಡೋರನ್ನ ಕೂಡ ಪತ್ತೆ ಹಚ್ಚಿ ವಾರ್ನಿಂಗ್ ಕೊಡ್ತವೆ. ಮನುಷ್ಯರು ಮತ್ತು ವಾಹನಗಳನ್ನ ಡಿಕ್ಕಿ ಹೊಡೆಯದೆ ಸುಲಭವಾಗಿ ಓಡಾಡೋ ರೀತಿಯಲ್ಲಿ ಇವುಗಳನ್ನ ನಿಯೋಜನೆ ಮಾಡಲಾಗಿದೆ. ವಯಸ್ಸಾಗ್ತಿರೋ ಜನಸಂಖ್ಯೆ ಮತ್ತು ಕಾರ್ಮಿಕರ ಕೊರತೆಯಿಂದ ಈ ಪ್ಲಾನ್ ಮಾಡಿದ್ದಾರೆ ಚೀನಾದವರು. ನಿಧಾನಕ್ಕೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರದ ಮೈಂಡ್ ಸೆಟ್ ಅವ್ರಿಗೆ ಬರ್ತಾ ಇದೆ. ವ್ಯಾಲ್ಯೂ ಚೈನ್ನಲ್ಲಿ ಮೇಲಕ್ಕೆ ಹೋಗ್ತಿದ್ದಾರೆ ಚೈನೀಸ್. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಸ್ನೇಹಿತರೆ, ಕಡೆದಾಗಿ ನಿಮ್ಮಲ್ಲಿ ಒಂದು ಮನವಿ. ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನಮ್ಮ ಚಾನಲ್ಗೆ ನೀವು ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ಕೂಡ ನೋಡೋಕೆ ಶುರು ಮಾಡ್ಬೋದು. ಆಸಕ್ತ ವೀಕ್ಷಕರು ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ಸ್ನೇಹಿತರೆ, ನಮಸ್ಕಾರ.